ಸ್ವಾಗತ ಎಲ್ಲರಿಗೂ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ನಾವು ಇವತ್ತು ಬೀಟ್ ಇಸ್ರಾಯೇಲ್ ಇಂಟರ್ನ್ಯಾಷನಲ್ ಮತ್ತು ಗಡ್ಡಿ ಎಫ್ರಾಯಿಂ ಅವರ ಬರಹಗಳ ಆಧಾರದ ಮೇಲೆ ಪರ್ಷಾತ್ ವೈಕ್ರಾ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ಹೌದು, ಮತ್ತು ಮುಖ್ಯವಾಗಿ ಅದರಲ್ಲಿ ಬರುವ ಕೋರ್ಬಾನೋಟ್ ಅಂದರೆ ಬಲಿದಾನಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಖಂಡಿತ. ಸಾಮಾನ್ಯವಾಗಿ ಬಲಿದಾನ ಅಂದ ತಕ್ಷಣ ನಮಗೆ ನೆನಪಾಗೋದು ರಕ್ತ, ಬೆಂಕಿ ಅಥವಾ ಆ ಹಳೆಯ ಕಾಲದ ಆಚರಣೆಗಳು. ಅಂದ್ರೆ ಅದೊಂದು ಕೇವಲ ಭೌತಿಕ ಪ್ರಕ್ರಿಯೆ ಅಂತಲೇ ನಾವೆಲ್ಲ ಅಂದುಕೊಂಡಿರ್ತೀವಲ್ವಾ? ನಿಜ. ಆದ್ರೆ ವಾಸ್ತವದಲ್ಲಿ ಗಡ್ಡಿ ಎಫ್ರಾಯಿಂ ವಿವರಿಸುವಂತೆ ಇದು ಪ್ರಾಣಿ ಬಲಿಯ ಬಗ್ಗೆ ಅಲ್ಲವೇ ಅಲ್ಲ. ಅದು ನಮ್ಮ ಮನಸ್ಸನ್ನು ಅಂದ್ರೆ ಮಾನವನ ಆತ್ಮವನ್ನು ಪರಿವರ್ತಿಸುವ ಒಂದು ಅದ್ಭುತವಾದ ನಕ್ಷೆ. ಹೆಬ್ರ್ಯೂ ಭಾಷೆಯಲ್ಲಿ ಕೋರ್ಬಾನ್ ಅನ್ನೋ ಪದದ ಮೂಲ ಅರ್ಥವೇ ಹತ್ತಿರವಾಗುವುದು ಅಂತಲ್ವಾ? ನಿಖರವಾಗಿ. ಇದು ದೇವರಿಗೆ ಅಥವಾ ಉನ್ನತ ಪ್ರಜ್ಞೆಗೆ ಹತ್ತಿರವಾಗುವ ಆಂತರಿಕ ಪಯಣ. ಹೊರಗಿನ ಪ್ರಪಂಚದಲ್ಲಿ ಏನನ್ನೋ ಕಳೆದುಕೊಳ್ಳುವುದಲ್ಲ, ಬದಲಾಗಿ ನಮ್ಮೊಳಗೆ ನಾವು ಬದಲಾಗುವ ಅಂದ್ರೆ ರೂಪಾಂತರಗೊಳ್ಳುವ ಪ್ರಕ್ರಿಯೆ ಇದು. ಇದರಲ್ಲಿ ಬರುವ ಒಂದು ಸಣ್ಣ ವಿವರ ನನ್ನ ಗಮನ ಸೆಳೆಯಿತು. ಈ ಮೋಶೆ ಅಂದರೆ ಮೋಸೆಸ್ ಅವರಿಗೆ ದೈವಿಕ ಕರೆ ಬರುವಾಗ ವೈಕ್ರಾ ಎಂಬ ಪದದಲ್ಲಿ ಅಲೆಫ್ ಎಂಬ ಅಕ್ಷರವನ್ನು ಅತ್ಯಂತ ಚಿಕ್ಕದಾಗಿ ಬರೆಯಲಾಗಿದೆ. ಹೌದು, ಅದು ಉದ್ದೇಶಪೂರ್ವಕವಾಗಿಯೇ ಮಾಡಿರುವಂಥದ್ದು. ಅದೇ, ಒಮ್ಮೆ ಇದನ್ನು ಬಿಡಿಸಿ ನೋಡೋಣ. ಇದೇನು ಕಾಗುಣಿತದ ತಪ್ಪಲ್ಲ ತಾನೆ? ನನಗನ್ಸಿದ್ದು ಯಾರೋ ಗುಟ್ಟಾಗಿ ಪಿಸು ಮಾತಾಡುತ್ತಿದ್ದಾರೆ. ಆ ರಹಸ್ಯವನ್ನು ಕೇಳಿಸಿಕೊಳ್ಳಲು ನಮ್ಮದೇ ಇಯರ್ಫೋನ್ ವಾಲ್ಯೂಮನ್ನು ಸಂಪೂರ್ಣವಾಗಿ ತಗ್ಗಿಸಿದಂತೆ ಈ ಅಕ್ಷರವಿದೆ. ಗಡ್ಡಿ ಎಫ್ರಾಯಿಂ ಪ್ರಸ್ತಾಪಿಸುವ ಆ ಮಶ್ಯಾಚ್ ಪ್ರಜ್ಞೆ ಅಂದ್ರೆ ಇದೇನಾ? ಆ ಇಯರ್ಫೋನ್ ಉದಾಹರಣೆ ಬಹಳ ಕರಾರೊಕ್ಕಾಗಿದೆ. ಆ ಚಿಕ್ಕ ಅಲೆಫ್ ಕೇವಲ ಒಂದು ಅಕ್ಷರವಲ್ಲ, ಅದು ವಿನಯತೆಯ ಸಂಕೇತ. ಓಹೋ, ಅಂದ್ರೆ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳೋದು. ಹೌದು. ಗಡ್ಡಿ ಎಫ್ರಾಯಿಂ ಅವರು ಬಹಳ ಸೊಗಸಾಗಿ ವಿವರಿಸುತ್ತಾರೆ. ಮನುಷ್ಯ ತನ್ನ ಅಹಂಕಾರದ ಶಬ್ದವನ್ನು ತಗ್ಗಿಸದ ಹೊರತು ದೈವಿಕ ಸಂದೇಶ ಖಂಡಿತ ಕೇಳಿಸೋದಿಲ್ಲ. ಅಂದ್ರೆ ನಮ್ಮೊಳಗಿನ ಆ ನಾನು ಎಂಬ ಶಬ್ದ ಕಡಿಮೆ ಆದಾಗಲೇ ಆಂತರಿಕ ಧ್ವನಿ ಕೇಳುವುದು ಅಂತ. ಖಂಡಿತ. ಈ ರೀತಿ ಅಹಂಕಾರ ಕರಗಿ ಆತ್ಮಜಾಗೃತವಾಗುವ ಸ್ಥಿತಿಯನ್ನೇ ಮಶ್ಯಾಚ್ ಪ್ರಜ್ಞೆ ಅಂತ ಕರೆಯಲಾಗುತ್ತದೆ. ಸರಿ, ಅಹಂಕಾರವನ್ನು ತಗ್ಗಿಸುವುದು ಮೊದಲ ಹೆಜ್ಜೆ ಅಂತ ಒಪ್ಪಿಕೊಳ್ಳೋಣ. ಆದರೆ ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗುತ್ತದೆ. ವಾಸ್ತವಿಕ ರೂಪಾಂತರ ಶುರುವಾಗುವುದು ಈ ಒಲಾ ಮತ್ತು ಮಿಂಚಾ ಬಲಿದಾನಗಳಿಂದ ಅಂತ ಕಾಣಿಸುತ್ತೆ. ಹೌದು. ಒಲಾ ಎಂಬುದು ಸಂಪೂರ್ಣ ಶರಣಾಗತಿಯನ್ನು ಸೂಚಿಸುತ್ತದೆ. ಅಂದ್ರೆ ನಮ್ಮೊಳಗಿನ ಆ ಮೃಗೀಯ ಗುಣಗಳನ್ನು ದೇವರಿಗೆ ಅರ್ಪಿಸುವುದು. ಅದು ಅರ್ಥವಾಗುತ್ತದೆ. ಒಲಾ ನಮ್ಮ ಕೆಟ್ಟ ಗುಣಗಳನ್ನು ಸುಡುತ್ತದೆ. ಆದರೆ ಆ ಮಿಂಚಾ ಬಲಿದಾನದ ಬಗ್ಗೆ ನನಗೊಂದು ಪ್ರಶ್ನೆ ಇದೆ. ಅದರಲ್ಲಿ ಕೇವಲ ಹಿಟ್ಟು ಮತ್ತು ಎಣ್ಣೆಯನ್ನು ಅರ್ಪಿಸಲಾಗುತ್ತದೆ ಅಲ್ವಾ? ಹೌದು, ಕೇವಲ ಹಿಟ್ಟು ಮತ್ತು ಎಣ್ಣೆ. ಇದು ತೀರಾ ಸುಲಭದ ಅಗ್ಗದ ಕೆಲಸವಾಯ್ತಲ್ಲ. ಗಡ್ಡಿ ಎಫ್ರಾಯಿಂ ಪ್ರಕಾರ ಕೇವಲ ಒಂದು ಬಟ್ಲು ಅನ್ನ ದಾನ ಮಾಡಿದಷ್ಟೇ ಸರಳವಾದ್ದು ದೇವರಿಗೆ ಒಪ್ಪುವಂತ ದೊಡ್ಡ ಬಲಿದಾನ ಹೇಗಾಗುತ್ತದೆ? ಮೇಲ್ನೋಟಕ್ಕೆ ಹಾಗೆ ಅನ್ನಿಸುವುದು ಸಹಜ. ಆದ್ರೆ ಮಿಂಚಾದ ಹಿಂದಿನ ತರ್ಕವೇ ಬೇರೆ. ಪಾವಿತ್ರ್ಯತೆ ಎಂದರೆ ಕೇವಲ ದೊಡ್ಡ ದೊಡ್ಡ ನಾಟಕೀಯ ಯಜ್ಞಗಳಲ್ಲ. ಓಹೋ, ಅಂದ್ರೆ ಆಡಂಬರ ಮುಖ್ಯವಲ್ಲ ಅಂತೀರಾ? ನಿಖರವಾಗಿ. ಗಡ್ಡಿ ಎಫ್ರಾಯಿಂ ಹೇಳುವಂತೆ ಹಿಟ್ಟು ಮತ್ತು ಎಣ್ಣೆಯನ್ನು ಅರ್ಪಿಸುವುದು ನಮ್ಮ ದಿನನಿತ್ಯದ ಸಣ್ಣಪುಟ್ಟ ಕಾರ್ಯಗಳ ಪಾವಿತ್ರ್ಯತೆಯನ್ನು ಪ್ರತಿನಿಧಿಸುತ್ತದೆ. ಒಂದು ಬಟ್ಲು ಅನ್ನವನ್ನು ಪ್ರಾಮಾಣಿಕವಾಗಿ ದಾನ ಮಾಡುವುದು, ಅಹಂಕಾರ ಇಲ್ಲದೆ ಮಾಡುವ ಸಣ್ಣ ಸಹಾಯ, ಇವುಗಳಿಗೆ ಬೆಲೆ ಹೆಚ್ಚು. ಅಬ್ಬಾ, ವೈಭವಕ್ಕಿಂತ ಪ್ರಾಮಾಣಿಕತೆಯ ದೊಡ್ಡ ಬಲಿದಾನ ಅನ್ನೋದು ಬಹಳ ಸುಂದರವಾದ ವಿಚಾರ. ಹೌದು. ಶುದ್ಧ ಮನಸ್ಸಿನಿಂದ ಮಾಡುವ ಈ ಸಣ್ಣ ಮಿಂಚಾ ಅರ್ಪಣೆಯನ್ನು ಸಂಪೂರ್ಣ ಆತ್ಮದ ಅರ್ಪಣೆಯೆಂದೇ ಪರಿಗಣಿಸಲಾಗುತ್ತದೆ. ಅಂದ್ರೆ ನಾವು ಏನು ಅರ್ಪಿಸ್ತೇವೆ ಎನ್ನುವುದಕ್ಕಿಂತ ಹೇಗೆ ಅರ್ಪಿಸ್ತೇವೆ ಅನ್ನೋದು ಮುಖ್ಯ. ಬೀಟ್ ಇಸ್ರೇಲ್ ಮತ್ತು ಗಡ್ಡಿ ಎಫ್ರಾಯಿಂ ಮತ್ತೊಂದು ಕುತೂಹಲಕಾರಿ ವಿಚಾರ ಹೇಳ್ತಾರೆ, ಆತ್ಮದ 5 ಹಂತಗಳ ಬಗ್ಗೆ. ಓಂ, ನೆಫೆಶ್, ರುವಾಜ್, ನೆಶಮ, ಛಯ ಮತ್ತು ಯಚಿದ. ಈ ಬಲಿದಾನಗಳು ಆತ್ಮದ ಈ 5 ಹಂತಗಳಿಗೆ ನೇರವಾಗಿ ಸಂಪರ್ಕ ಹೊಂದಿವೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಬೀಟ್ ಇಸ್ರೇಲ್ ಪ್ರಕಾರ ದೇವಾಲಯ ಎಲ್ಲೋ ಹೊರಗಿಲ್ಲ, ನಮ್ಮೊಳಗೇ ಇದೆ. ಆದ್ರೆ ಆ ರುವಾಜ್ ಹಂತದಲ್ಲಿ ರುವಾಜ್ ಅಂದ್ರೆ ಭಾವನೆಗಳ ಹಂತ. ಹೌದು, ಆ ಹಂತದಲ್ಲಿ ನಮ್ಮೊಳಗಿನ ಕೋಪ ಮತ್ತು ಅಸೂಯೆಗಳನ್ನು ಗುಣಪಡಿಸುವುದು ಇಡೀ ಪ್ರಪಂಚದ ಶಾಂತಿಗೆ ಅಂದ್ರೆ ಶಾಲೋಮ್ಗೆ ಹೇಗೆ ಅಡಿಪಾಯವಾಗ್ತದೆ ಅಂತ. ಇದು ನೇರವಾದ ಸಂಪರ್ಕ. ರುವಾಜ್ ಹಂತದಲ್ಲಿ ನಾವು ನಮ್ಮೊಳಗಿನ ಕೋಪ, ದ್ವೇಷಗಳನ್ನು ಗುಣಪಡಿಸಿಕೊಂಡಾಗ ನಮ್ಮೊಳಗೆ ಒಂದು ಶಾಂತಿ ನೆಲೆಸುತ್ತದೆ ಅಲ್ವಾ? ಖಂಡಿತ, ಆಂತರಿಕ ಶಾಂತಿ ಸಿಗ್ತದೆ. ಪ್ರತಿಯೊಬ್ಬರೊಳಗಿನ ಈ ಆಂತರಿಕ ಶಾಂತಿಯೇ ಒಟ್ಟು ಪ್ರಪಂಚದ ಶಾಂತಿಗೆ ಅಂದ್ರೆ ಆ ಶಾಲೋಮ್ಗೆ ಅಡಿಪಾಯ.
ಇನ್ನು ಇವೆಲ್ಲವನ್ನೂ ದಾಟಿ ಕೊನೆಯ ಹಂತವಾದ ಎಚ್ಚಿದ ತಲುಪಿದಾಗ ನಮ್ಮ ಅಹಂಕಾರ ಸಂಪೂರ್ಣವಾಗಿ ಶೂನ್ಯವಾಗುತ್ತದೆ. ಅಂದ್ರೆ ನಮಗೂ ಮತ್ತು ಸೃಷ್ಟಿಕರ್ತನಿಗೂ ಇರುವ ಭೇದ ಅಳಿದು ಹೋಗುತ್ತೆ ಅಂತ. ಹೌದು, ಸಂಪೂರ್ಣ ಐಕ್ಯತೆ ಉಂಟಾಗುತ್ತದೆ. ಇಲ್ಲಿ ನಮ್ಮ ಹೃದಯವೇ ನಿಜವಾದ ಬಲಿಪೀಠವಾಗಿ ಬದಲಾಗುತ್ತದೆ. ನಿಜಕ್ಕೂ ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವ ವಿಚಾರ. ಈ ಕೊರ್ಬಾನೋಟ್ ಅಥವಾ ಬಲಿದಾನಗಳು ಕೇವಲ ಆಚರಣೆಗಳಲ್ಲ, ಅವು ನಮ್ಮ ದೈನಂದಿನ ಜೀವನವನ್ನು ಪ್ರೀತಿ ಮತ್ತು ಸತ್ಯದ ಅರ್ಪಣೆಯಾಗಿ ಪರಿವರ್ತಿಸುವ ಆಧ್ಯಾತ್ಮಿಕ ನೀಲನಕ್ಷೆ. 100% ಸತ್ಯ. ನಾವು ಹೊರಗಿನ ಪ್ರಪಂಚದಲ್ಲಿ ಹುಡುಕುವ ದೇವಾಲಯ ಬೇರೆಲ್ಲೂ ಇಲ್ಲ, ಅದು ನಮ್ಮ ದೇಹದಲ್ಲೇ ಇದೆ. ಹಾಗೆ ನೋಡಿದರೆ ಇದೊಂದು ಅದ್ಭುತವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಮ್ಮ ದೇಹವೇ ದೇವಾಲಯ ಮತ್ತು ನಮ್ಮ ಹೃದಯವೇ ಬಲಿಪೀಠವಾದರೆ ಒಂದು ಕ್ಷಣ ಯೋಚಿಸಿ. ಹೇಳಿ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನಮ್ಮ ಆಂತರಿಕ ಬಲಿಪೀಠದ ಮೇಲೆ ನಾವು ಯಾವ ಅದೃಶ್ಯ ಬೆಂಕಿಯನ್ನು ಹೊತ್ತಿಸುತ್ತಿದ್ದೇವೆ? ಆಶಾವಾದ ಮತ್ತು ಪ್ರೀತಿಯ ಬೆಂಕಿಯೋ ಅಥವಾ ಅಹಂಕಾರ ಮತ್ತು ದ್ವೇಷದ ಬೆಂಕಿಯೋ? ಈ ಯೋಚನೆಯೊಂದಿಗೆ ಇಂದಿನ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.